ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ವಿಜ್ಞಾನಿ ವಿಜ್ಞಾನ ವಿನೋದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು 3ನೇ ಕಂತು ಸರ್ ಸಿ.ವಿ. ರಾಮನ್, ಚಂದ್ರಶೇಖರ ವೆಂಕಟರಾಮನ್ ಅವರ ಬಗ್ಗೆ ನಾನು ಕಳೆದ 2 ಸಂಚಿಕೆಯಲ್ಲಿ ಮಾತನಾಡಿದ್ದೇನೆ. ನೋಬೆಲ್ ಪಾರಿತೋಷಿಕ ಪಡೆದ ಪ್ರಪ್ರಥಮ ಭಾರತ ದೇಶದ ವಿಜ್ಞಾನಿ ಅಂತಂದ್ರೆ ಸರ್ ಸಿ.ವಿ. ರಾಮನ್ ಅವರು. ಸರ್ ಸಿ.ವಿ. ರಾಮನ್ ಅವರಿಗಿನ್ನ ಮೊದಲೇ ನೋಬೆಲ್ ಪಾರಿತೋಷಿಕವನ್ನ ಪಡೆದಂತವರು ರವೀಂದ್ರನಾಥ್ ಠಾಕೂರ್ ಅವರು, ಅದು ಸಾಹಿತ್ಯ ಕ್ಷೇತ್ರಕ್ಕೆ. ಇನ್ನು ಸಿ.ವಿ. ರಾಮನ್ ಅವರ ಬಗ್ಗೆ ಮುಂದುವರಿಸ್ತಾ ನೇರ ವಿಚಾರಕ್ಕೆ ಬರೋದಾದ್ರೆ, 1920ರ ದಶಕದಲ್ಲಿ ಲಂಡನ್ ಪ್ರಯಾಣ ಅಂತಂದ್ರೆ ಸಿ.ವಿ. ರಾಮನ್ ಅಂತ ವಿಜ್ಞಾನಿಗಳಿಗೆ ಅದು ಸಮುದ್ರದ ಮೇಲಿನ ಹಡಗಿನ ಪ್ರಯಾಣ ಆಗಿತ್ತು. ನೀವೆಲ್ಲ ನಮ್ಮಂತ ಸಾಮಾನ್ಯ ಜನರು ಹಡಗಿನಲ್ಲಿ ಪ್ರಯಾಣ ಮಾಡಿದ್ರೆ ನೋಡಿದ್ಯಾ ಮಚ, ಹೀಗಿದೆ, ಹಾಗಿದೆ, ಹೀಗಿದೆ, ಹೀಗಿದೆ, ಅದ್ಭುತವಾಗಿದೆ ವಾತಾವರಣ. ಸಮುದ್ರದಲ್ಲಿ ಹೋಗ್ತಾ ವಾತಾವರಣ ಏನು? ಮರ ಗಿಡಗಳು ಕಾಣಿಸುತ್ತೇನೋ, ಮರ ಗಿಡಗಳು ಬರುತ್ತೇನೋ, ಅಥವಾ ವಾಹನದ ಚಲಿಸ್ತಾ ಇನ್ನೊಂದು ಕಾರೋ ಬಸ್ಸೋ ಬರುತ್ತೇನೋ? ಖಂಡಿತ ಇಲ್ಲ. ಸಮುದ್ರದ ಪ್ರಯಾಣ ಅಂತಂದ್ರೆ ಅದು ಕೇವಲ ನೀಲಿ ಬಣ್ಣದ ಸಮುದ್ರದ ನೀರು, ನೀಲಿ ಬಣ್ಣದ ಆಕಾಶ. ಒಂದು ಕ್ಷಣ ಯೋಚನೆ ಮಾಡೋದಾದ್ರೆ, ನಿಮ್ಮಂತವರೆಲ್ಲ ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ರೆ ವಿನಾಕಾರಣ ಸಮಯನ ವ್ಯರ್ಥ ಮಾಡ್ತಿದ್ವಾ ಏನೋ. ಆದ್ರೆ ಸಿ.ವಿ. ರಾಮನ್ ಅಂತ ಶ್ರೇಷ್ಠ ಮೇಧಾವಿ ಭಾರತೀಯ ದೇಶಭಕ್ತ ವಿಜ್ಞಾನಿ ಆ ರೀತಿ ಮಾಡಲಿಲ್ಲ. ಸಮುದ್ರದ ನೀಲಿ ಬಣ್ಣ, ಆಕಾಶದ ನೀಲಿ ಬಣ್ಣ ನೋಡ್ತಾ ಆಕಾಶದ ನೀಲಿ ಬಣ್ಣದ ಪ್ರತಿಫಲನನೇ ಸಮುದ್ರದ ನೀಲಿ ಬಣ್ಣ ಅಂತ ಅವರು ಚಿಂತಿಸಿದರು. ಆ ಚಿಂತೆ ಅವರಲ್ಲಿ ಮೊಳಕೆ ಒಡೆದು ಮುಂದೆ ಅಂದ್ರೆ ನಮ್ಮ ಭಾರತ ದೇಶದಲ್ಲೇ ಕೋಲ್ಕತ್ತಾದಲ್ಲೇ ಅವರು ಸುದೀರ್ಘ ಕಾಲ 7 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಬೆಳಕಿನ ಆ ಒಂದು ಕ್ರಿಯೆ ಬಗ್ಗೆ, ಬೆಳಕಿನ ಗುಣ ಸ್ವರೂಪದ ಬಗ್ಗೆ ಅವರು ಅಧ್ಯಯನ ಮಾಡಿದ್ರು, ಪ್ರಯೋಗ ಮಾಡಿ ಯಶಸ್ವಿಯಾದ್ರು. ಸಾಮಾನ್ಯವಾಗಿ ಅವರು ಯೋಚನೆ ಮಾಡಿದ್ದು ಈ ರೀತಿ ಅಂತಂದ್ರೆ, ಆಕಾಶದ ನೀಲಿ ಬಣ್ಣ ಅಂತಂದ್ರೆ ಗಾಳಿಯಲ್ಲಿರೋ ಅಣುಗಳು ಏನಿದೆ ಅದು ಸೂರ್ಯನಿಂದ ಬರ್ತಾ ಇರೋ ಬೆಳಕನ್ನ ಚದುರಿಸಿ ಆಕಾಶ ನೀಲಿ ಬಣ್ಣಕ್ಕೆ ಬಂದಿದೆ. ಅದೇ ರೀತಿ ಸಮುದ್ರದ ನೀರಿನ ಸಣ್ಣ ಸಣ್ಣ ಕಣಗಳು ಕೂಡ ಬೆಳಕು ಅದೇ ಬಣ್ಣನ ಹೀರಿಕೊಂಡು ಚದುರಿಸಿ ಈ ರೀತಿಯ ಬಣ್ಣ ಬಂದಿದೆ ಅಂತ ಅವರು ಯೋಚನೆ ಮಾಡಿದ್ರು. ಆ ದಿಕ್ಕಿನಲ್ಲಿ ತಮ್ಮ ಸಂಶೋಧನೆಯನ್ನು ಮುಂದುವರಿಸಿದ್ರು. ಅವರು ಈ 2 ಬಣ್ಣ ಬರೋದಕ್ಕೂ ಮೂಲ ಕಾರಣ ಸೂರ್ಯನಲ್ಲಿ ಬರುವಂತ 7 ಬಣ್ಣಗಳಲ್ಲಿ ಕೇವಲ ನೀಲಿ ಬಣ್ಣ ಮಾತ್ರ ಗಾಳಿನಲ್ಲಿ ಚದುರಿಸಲ್ಪಡುತ್ತದೆ ಅಂತ ಅವರು ತಿಳ್ಕೊಂಡ್ರು. ಗಾಳಿಯಲ್ಲೇ ಅಂತಂದ್ರೆ ಆಕಾಶದ ನೀಲಿ ಬಣ್ಣ ಭೂಮಿಗೆ ಬಂದು ಅಪ್ಪಳಿಸಿ ಅಂತಂದ್ರೆ ಆ ನೀರಿನ ಕಣದ ಮೇಲೆ ಬಿದ್ದಂತಹ ಆ ನೀಲಿ ಬೆಳಕು ಆ ನೀರಿನ ಸಣ್ಣ ಸಣ್ಣ ಕಣದಲ್ಲಿ ಇರುವಂತ ಅಣುಗಳಿಗೆ ಚೈತನ್ಯವನ್ನ ನೀಡಿ ವಿಫಲವಾದ ಬೆಳಕು ಅಂತಂದ್ರೆ ಪತನವಾದ ಬೆಳಕಿಗೆ ತನ್ನದೇ ಆದಂತಹ ವಿಭಿನ್ನ ರೀತಿಯ ತರಂಗಾಂತರಗಳನ್ನ ಹೊಂದಿರುತ್ತದೆ ಅಂತ ಅವರು ಸ್ಪಷ್ಟವಾಗಿ 17 ವರ್ಷಗಳ ಕಾಲ ಕೆ.ಎಸ್. ಕೃಷ್ಣನ್ ಸಹ ಸಂಶೋಧಕರ ಜೊತೆಗೆ ಒಳಗೂಡಿ ಮಾಡಿದಂತಹ ಸಂಶೋಧನೆಯಲ್ಲಿ ಪತ್ತೆ ಹಚ್ಚಿದ್ರು. ಅಂದ್ರೆ ಅವರು ನೀರು ಮತ್ತು ಬೆಂಜಿನ್ ನಂತಹ ಇತರ ದ್ರವಣಗಳನ್ನ ತಗೊಂಡು ಅದರ ಮುಖಾಂತರ ಬೆಳಕನ್ನ ಹಾಯಿಸಿ ಈ ಒಂದು ರಾಮನ್ ಎಫೆಕ್ಟ್ ಅನ್ನೋದನ್ನ ಅಂತಂದ್ರೆ ರಾಮನ್ ಪರಿಣಾಮ ಅಂತ ಕಂಡುಹಿಡಿತಾರೆ. ಅಂದ್ರೆ ಎರಡಕ್ಕೂ ಕೂಡ ಸೂರ್ಯನ ಬೆಳಕೆ ಕಾರಣ. ಸೂರ್ಯನ ಬೆಳಕು ಗಾಳಿಯಲ್ಲಿ ಕೇವಲ ನೀಲಿ ಬಣ್ಣ ಮಾತ್ರ ಚದುರಿಸಲ್ಪಡುತ್ತೆ, ಬಾಕಿ ಎಲ್ಲ ಬಣ್ಣ ಮರೆಯಾಗಿ ಹೋಗುತ್ತೆ. ಆ ನೀಲಿ ಬಣ್ಣ ಮೇಲಿಂದ ಬರುತ್ತಿದ್ದ ತರಂಗಾಂತರಗಳೇ ಬೇರೆ, ನೀರಿಗೆ ಡಿಕ್ಕಿ ಹೊಡೆದು ನೀರಿಗೆ ಬಿದ್ದಂತಹ ಬೆಳಕು
ಚದುರಿಸಿದಾಗ ಅಂತಂದ್ರೆ ಇಲ್ಲಿ ಪತನ ಆದಂತ ಬೆಳಕಿನ ತರಂಗಾಂತರನೇ ಬೇರೆ. ಈ ಕಾರಣದಿಂದಾಗಿ ಎರಡರಲ್ಲೂ ಬಣ್ಣ ವ್ಯತ್ಯಾಸ ಇದೆ ಅಂತ ಹೇಳಿ ಅವರು ರಾಮನ್ ಎಫೆಕ್ಟ್ ಅಂತ ಫೆಬ್ರವರಿ 28ನೇ ತಾರೀಕು ತಮ್ಮ ವಾದವನ್ನ ಮಂಡಿಸ್ತಾರೆ. ಆ ಒಂದು ವಾದಕ್ಕೆ ಅಂತಂದ್ರೆ ಆ ಒಂದು ಅವರು ಮಾಡಿದ ಸಂಶೋಧನೆಗೆ ನೊಬೆಲ್ ಪಾರಿತೋಷಿಕನು ಬರುತ್ತೆ. ಇದೆಲ್ಲ ರಾಮನ್ ಎಫೆಕ್ಟ್ ಅವರು ಮಾಡಿದಂತಹ ಆ ಒಂದು ಪ್ರಯೋಗ ಕೇವಲ ಒಂದೇ ದಶಕದಲ್ಲಿ ಅಂತಂದ್ರೆ 10 ವರ್ಷದೊಳಗಡೆನೆ ಸಾಕಷ್ಟು 2,000ಕ್ಕೂ ಅಧಿಕ ಬೇರೆ ಬೇರೆ ಅಣುಗಳ ಮೇಲೆ ಅಂತಂದ್ರೆ ಬೇರೆ ಬೇರೆ ರಾಸಾಯನಿಕ ದ್ರವ್ಯಗಳ ಮೇಲೆ ಪ್ರಯೋಗ ಮಾಡಿ ಆ ಒಂದು ಪ್ರತಿಯೊಂದು ರಾಸಾಯನಿಕದ ನಿಖರವಾದಂತಹ ಅಣುಗಳ ರಚನೆಯನ್ನ ತಿಳ್ಕೊಳ್ಳಿಕ್ಕೆ ಈ ಒಂದು ರಾಮನ್ ಎಫೆಕ್ಟ್ ಅನ್ನೋದು ತುಂಬಾ ಸಹಾಯ ಆಯ್ತು. ನಮಗೆಲ್ಲ ಗೊತ್ತು ಅಂದ್ರೆ ಆಟಮ್ ಅಂತಂದ್ರೆ ಅದ್ರೊಳಗಡೆ ಪ್ರೋಟಾನ್ ಇರುತ್ತೆ, ನ್ಯೂಟ್ರಾನ್ ಇರುತ್ತೆ, ಎಲೆಕ್ಟ್ರಾನ್ ಇರುತ್ತೆ ಅಂತ. ಅದು ಹೇಗಿರುತ್ತೆ, ಅದರ ರಚನೆ ಹೇಗೆ ಅಂತ ತಿಳ್ಕೊಳ್ಳಿಕ್ಕೆ ಸಿ ವಿ ರಾಮನ್ ಮಾಡಿದಂತಹ ರಾಮನ್ ಎಫೆಕ್ಟ್ ನಿಂದ ಸಾಧ್ಯ ಆಗುತ್ತೆ. ಮುಂದೆ ಇದರ ಅಪ್ಲಿಕೇಶನ್ಸ್ ಅಂತಂದ್ರೆ ಇದರ ಅನ್ವಯ ಕೇವಲ ಭೌತಶಾಸ್ತ್ರದಲ್ಲಿ ಮಾತ್ರ ಆಗೋದಿಲ್ಲ, ರಸಾಯನ ವಿಜ್ಞಾನ, ಭೌತ ವಿಜ್ಞಾನ ಅಷ್ಟೇ ಯಾಕೆ ಇಂಜಿನಿಯರಿಂಗ್ ಫೀಲ್ಡ್ ಅಲ್ಲೂ ಕೂಡ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಗಮನಿಸೋದಿಕ್ಕೆ ಸಾಧ್ಯ ಆಗುತ್ತೆ. ಇಂಜಿನಿಯರಿಂಗ್ ಫೀಲ್ಡ್ ಅಂತ ಇವತ್ತಿಗೆ ಬಂದಿಂದ ನ್ಯಾನೋ ಟೆಕ್ನಾಲಜಿಲಿ ಕೂಡ ಅಲ್ಲಿಂದ ಹಿಡಿದು ನ್ಯಾನೋ ಟೆಕ್ನಾಲಜಿಗೂ ಕೂಡ ಅದರ ಅನ್ವಯಿಕ ಇದೆ ಅಂತ ಇವತ್ತಿನ ವಿಜ್ಞಾನಿಗಳು ಹೇಳಿ ತುಂಬಾ ಸಂತೋಷ ಪಡ್ತಾರೆ. ಇನ್ನು ಸಿ ವಿ ರಾಮನ್ ಅವರ ವೈಯಕ್ತಿಕವಾಗಿ ಒಂದು 4 ಮಾತಾಡೋದಾದ್ರೆ, ಅವರು 19ನೇ ವಯಸ್ಸಿನಲ್ಲೇ ವಿವಾಹ ಆಗ್ತಾರೆ, 2 ಮಕ್ಕಳನ್ನು ಪಡೀತಾರೆ. ನಮ್ಮ ಬೆಂಗಳೂರಿನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ನಿರ್ದೇಶಕರಾಗ್ತಾರೆ, ಡೈರೆಕ್ಟರ್ ಆಗ್ತಾರೆ. ಹಾಗೆ ಅವರೇ ಕಟ್ಟಿದಂತಹ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲೂ ಕೂಡ ಅವರ ನಿರ್ದೇಶಕರಾಗಿ ಸಾಕಷ್ಟು ವರ್ಷಗಳ ಕಾಲ ಕೆಲಸ ಮಾಡ್ತಾರೆ. ಅವರು ತಮ್ಮ ಜೊತೆ ಕೆಲಸ ಮಾಡ್ತಿದ್ದಂತಹ ಸಹ ವಿಜ್ಞಾನಿಗಳ ಜೊತೆ ಮತ್ತು ಸಹಪಾಠಿಗಳ ಜೊತೆ ಒಗ್ಗೂಡಿ ಮಾಡ್ತಿದ್ದಂತಹ ಕೆಲಸಗಳ ಜೊತೆ ಸಾಕಷ್ಟು ವಿವಾದಗಳನ್ನ ಮೈಮೇಲೆ ಎಳ್ಕೊಂಡ್ರು ಕೂಡ ಸಿ ವಿ ರಾಮನ್ ಒಬ್ಬ ಅದ್ಭುತ ವಿಜ್ಞಾನಿ ಅನ್ನೋದ್ರಲ್ಲಿ ಸಂಶಯ ಇಲ್ಲ. ಇನ್ನು ಅವ್ರಿಗಿದ್ದಂತ ಹವ್ಯಾಸ ಅಂತಂದ್ರೆ ಅವರು ಮನೆಯಲ್ಲೇ ಒಂದು ಮ್ಯೂಸಿಯಂ ಮಾಡಿದ್ರು. ಅದರಲ್ಲಿ ಸಣ್ಣ ಪುಟ್ಟ ಕಲ್ಲುಗಳಿಂದ ಹಿಡಿದು ಹವಳಗಳು ಮತ್ತು ರತ್ನಗಳಂತಹ ಸಂಗೀತ ವಾದ್ಯಗಳನ್ನು ಇಟ್ಕೊಂಡು, ಪಿಟೀಲಿತ್ತು, ಮೃದಂಗ ಇತ್ತು, ಲಯವಾದ್ಯಗಳು ಕೂಡ ಇಟ್ಕೊಂಡು ಅದ್ರಗಳಿಗೂ ಮೇಲೆ ಕೂಡ ಸಂಶೋಧನೆಗಳನ್ನ ಮಾಡಿ ಯಶಸ್ವಿಯಾಗಿದ್ದಾರೆ. ನಾನು ಯಾಕೆ ಒಂದು ಮೃದಂಗನ ಇಟ್ಕೊಂಡು ಸಿ ವಿ ರಾಮನ್ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಆಗ್ಲೇ ನಿಮಗೆ ಒಂದು ರೀತಿಯ ಗೊಂದಲ ಸೃಷ್ಟಿ ಆಗಿರ್ಬೇಕಲ್ವಾ? ಇದು ಇಟ್ಕೊಳ್ಳಿಕ್ಕೆ ಕಾರಣ ಇದೆ, ಅವರಲ್ಲಿದ್ದಂತಹ ಹವ್ಯಾಸ. ಅವ್ರಿಗೆ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಲಿಕ್ಕೆ ಅವ್ರಿಗೆ ಬಂದಂತಹ ನೊಬೆಲ್ ಪಾರಿತೋಷಿಕದ ಹಣನೆಲ್ಲ ಅವರು ಆ ಒಂದು ಇನ್ಸ್ಟಿಟ್ಯೂಟ್ ಕಟ್ಟಲಿಕ್ಕೆ ವ್ಯಯ ಮಾಡಿದ್ದಾರೆ. ಸಾಕಷ್ಟು ಶಿಷ್ಯವೃಂದವನ್ನ ತಯಾರು ಮಾಡಿದ್ದಾರೆ. ಇಷ್ಟೇ ಅಲ್ಲ, ಅವರ ತಂದೆ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರೂ ಕೂಡ ಮನೆಯಲ್ಲಿ ಸಂಗೀತ ಕಚೇರಿಗಳು ಏರ್ಪಾಡು ಮಾಡ್ತಿದ್ದರಂತೆ. ಸಾಕಷ್ಟು ಜನ ಸಂಗೀತ ವಿದ್ವಾಂಸರು ಅವ್ರ ಮನೆಗೆ ಬಂದು ಹೋಗ್ತಿದ್ರು ಕೂಡ ಆ ಒಂದು ಸಂಗೀತದ ಮೇಲೆ ಅವರು ತುಂಬಾ ಒಲವಿಟ್ಕೊಂಡಿದ್ರು. ರಾಮನ್ ಅವರಿಗೆ ದೇವರು ಧರ್ಮ ಅಂತಂದ್ರೆ ಅದು ಸಂಪೂರ್ಣ ವಿಜ್ಞಾನನೇ ಆಗಿತ್ತು. ವಿಜ್ಞಾನಕ್ಕಾಗಿ ಮುಡುಪಾಗಿಟ್ಟಿದ್ರು. ವಿಜ್ಞಾನನೇ ನನ್ನ ದೇವರು ಅಂತ ಹೇಳಿ ಪೂಜಿಸ್ತಾ ಇದ್ದಂತ ಮಹಾನ್ ಭಾವ ತಮ್ಮ 82ನೇ ವಯಸ್ಸಿನಲ್ಲಿ ಅವರ ಪ್ರಯೋಗಾಲಯವೇ ಆದಂತಹ ರಾಮನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಕುಸಿದು ಬಿದ್ದು ಅವರ ಪ್ರಾಣ ಮುಗಿಯುತ್ತೆ. ಅವರೇ ಮೊದಲೇ ತಿಳಿಸಿದಂತೆ ಅವರ ದೇಹವನ್ನ ಅದೇ ಇನ್ಸ್ಟಿಟ್ಯೂಟ್ನ ಒಂದು ಮುಂದೆ ಉದ್ಯಾನವನದಲ್ಲಿ ಮಣ್ಣು ಮಾಡಿ ಅಂತ ಹೇಳಿರ್ತಾರೆ. ಹಾಗೆ ಶಿಷ್ಯರು ಕೂಡ ಅದನ್ನ ಹಾಗೆ ಅವ್ರನ್ನ ಮಣ್ಣು ಮಾಡಿ ಇವತ್ತಿಗೂ ಕೂಡ ಅಲ್ಲಿ ರಾಮನ್ ಅವರು ಒಂದು ಹೂತಾಗಿರುವಂತ ಮೃತದೇಹ ಒಂದು ಸ್ಥಳ ಸಿಗುತ್ತೆ. ಇಷ್ಟೆಲ್ಲ ಹೇಳ್ತಾ ಫೆಬ್ರವರಿ 28 ಏನಿದೆ, ಇವರು ನಿರೂಪಿಸಿದಂತಹ ತಮ್ಮ ರಾಮನ್ ಎಫೆಕ್ಟ್ ಏನಿದೆ, ಅವರು ಮಾಡಿದಂತಹ ಸಂಶೋಧನಾ ಇದನ್ನ ನಿರೂಪಿಸಿದಂತ ದಿನದಂದೇ
ನಮ್ಮ ಆ, ಅಂದಿನ ಭಾರತ ಸರ್ಕಾರ ಅವರಿಗೆ ಗೌರವಾರ್ಥವಾಗಿ ಆ ದಿವಸವನ್ನೇ ಭಾರತೀಯ ವಿಜ್ಞಾನ ದಿವಸ್ ಅಂತ ಆಚರಿಸ್ತಾ ಇರೋದು ಒಂದು ರೀತಿಯ ಪುಣ್ಯ. ಇವತ್ತಿನ ಶಾಲಾ ಕಾಲೇಜುಗಳಲ್ಲಿ ಸೈನ್ಸ್ ಎಕ್ಸಿಬಿಷನ್ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಇವತ್ತಿನ ಒಂದು ಒತ್ತಡದ ಬದುಕಿನಲ್ಲಿ ಸಿಲೆಬಸ್ ಮುಗ್ದಿಲ್ಲ ಹಾಗೆ ಏನೂ ಕೂಡ ಮಕ್ಕಳಿಗೆ ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಈ ರೀತಿಯ ಒಂದು ಕೌಶಲ್ಯವನ್ನು ಹೊರ ತೆಗೆಯುವಂತಹ ನಿಟ್ಟು ಬಹಳ ಇತ್ತೀಚಿನ ಕಡಿಮೆ ಆಗ್ತಾ ಇದೆ. ಎಲ್ಲೋ ಇಲ್ಲೊಂದು ಶಾಲೆಗಳಲ್ಲಿ ಇದನ್ನ ಸೈನ್ಸ್ ಎಕ್ಸಿಬಿಷನ್ ಅಂತ ಮಾಡ್ತಾರೆ ವಿನಃ ಕಾಲೇಜ್ಗಳಲ್ಲಂತೂ ಸೈನ್ಸ್ ಎಕ್ಸಿಬಿಷನ್ ಮಾಡಿರೋದು ನಾನು ಕಾಣೆ. ಇಷ್ಟೇ ಹೇಳ್ತಾ ಈ ಒಂದು ಸಿ ವಿ ರಾಮನ್ ಅವರ ಬಗ್ಗೆ 3ನೇ ಕಂತಿನಲ್ಲಿ ನಾನು ಇಷ್ಟು ಮಾತನಾಡಿದ್ದೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.